ಇಲ್ಲ ಇಲ್ಲ ನೋಡಿದ್ರು, ಸಿನಿಮಾ ನೋಡಿದ್ರು. ಡಬ್ಬಿಂಗ್ ಮುಂಚೆ ಪೋಸ್ಟ್ ಪ್ರೊಡಕ್ಷನ್ ಶುರುವಾಗಿ ಮುಂಚೆ ಫುಲ್ ಫಿಲ್ಮ್ ನೋಡಿದ್ರು. ಹಿ ಲೈಕ್ ಇಟ್. ಹಿ ಸೆಡ್ ಇಟ್ ವಿಲ್ ಬಿ ದಿ ಬೆಸ್ಟ್ ಫಿಲ್ಮ್ ಆಫ್ ಮೈ ಲೈಫ್. ನನ್ನ ಜೀವನದಲ್ಲಿ ಒಂದು ಅದ್ಭುತ ಕಥೆ ಇದು, ನನ್ನ ಜೀವನದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಫಿಲ್ಮ್ ಆಗುತ್ತೆ ಗುರು, ಐ ಆಮ್ ಸೋ ಹ್ಯಾಪಿ ಅಂತ ನಮ್ಮ ಆಫೀಸಿಗೆ ಬಂದು ನಮ್ಮ ಹತ್ರ ಒಂದು ಬೆಳಗಿನ ಜಾವ 2 ಗಂಟೆವರೆಗೂ ನಮ್ಮ ಆಫೀಸಲ್ಲಿ ಇದ್ರು, ಮಾತಾಡಿದ್ರು. ಈಸ್ ಬೇಸಿಕ್ಲಿ ವೆರಿ ಹ್ಯಾಪಿ ಅಬೌಟ್ ದ ಫಿಲ್ಮ್. ಸರ್ ಈಚೆ ಸೈಡ್ ಸರ್ ಇಲ್ಲಿ ಸರ್ ಗುರು ಸರ್ ಇಲ್ಲಿ ಡಿಲೇ ಆಗಕ್ಕೆ ಪ್ರಜ್ವಲ್ ಅವರೇ ಕಾರಣನ ಹೇಗೆ ಅಂತ? ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಯಾವತ್ತೋ ಕರಾವಳಿ ಬರ್ಬೇಕಿತ್ತು, ಸಾಕಷ್ಟು ಬಾರಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತಿದ್ರಿ. ಇಲ್ಲ, ರಿಲೀಸ್ ಡೇಟ್ ನಾವು ಫಸ್ಟ್ ಒಂದೇ ಅನೌನ್ಸ್ ಮಾಡಿದೀವಿ, ಅದೇ ಡೇಟ್ಗೆ ಸ್ಟಿಕ್ ಆನ್ ಆಗ್ತಾ ಇದೀವಿ. ಡಿಲೇ ಆಗೋದಕ್ಕೆ ಖಂಡಿತವಾಗ್ಲೂ ಅವ್ರ ಕಾರಣ ಅಲ್ಲ. ಡಿಲೇ ಆಗೋದಕ್ಕೆ 100 ಕಾರಣ ಇದೆ. ಅದೇನು ಅಂತಂದ್ರೆ, ಒಂದು ಈ ತರದ ಒಂದು ಬ್ಯಾಕ್ ಡ್ರಾಪ್ ಇರೋ ಫಿಲ್ಮ್, ಐ ಆಮ್ ಶೋರ್ ನಿಮ್ಗೆ ಟ್ರೇಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ 100 ಕೋಣಗಳಿದ್ದಾವೆ, ಕಂಬಳಗಳಿದ್ದಾವೆ, ಜನ ಇದ್ದಾರೆ, ಪ್ರತಿ ಫ್ರೇಮ್ ಅಲ್ಲೂ ಎಷ್ಟು ಎಫರ್ಟ್ ಇದೆ ಅಂತ ಐ ಆಮ್ ಶೋರ್ ನಿಮ್ಗೆಲ್ಲ ಕಾಣಿಸ್ತಿದೆ. ಆದ್ರ ಮೇಕಿಂಗ್ ಪ್ರಾಸೆಸ್ ಟೈಮ್ ತಗೋತೇ ಹೊರತು ಪ್ರಜ್ವಲ್ ಅವರು ಯಾವುದೇ ಕಾರಣಕ್ಕೂ ಟೈಮ್ ತಗೊಳ್ಳಿಲ್ಲ. ರಾಜ್ ಸರ್, ನಿಮಗೆ ಪ್ರಶ್ನೆ. ಈಗ ಈ ರೀತಿಯ ವಿವಾದವನ್ನ ನೀವು ಕೂಡ ಮೊದಲ ಬಾರಿಗೆ ಒಂದು ವೇದಿಕೆಯಲ್ಲಿ ನೋಡಿದಿರಿ ಅನ್ಕೊಳ್ತೀವಿ. ಸೊ ಹಾಗಾಗಿ ಪ್ರಜ್ವಲ್ ಅವರು ಮತ್ತೆ ನಿಮ್ಮ ಒಂದು ಕಾಂಬಿನೇಷನ್ ಅಂದಾಗ ಸೊ ಯಾವ ರೀತಿಯ ಮಾತುಕತೆ ಅವರ ಜೊತೆ ನಿಮ್ದಿತ್ತು? ಸೊ ಸಿನಿಮಾ ಮಾಡುವ ಹಂತದಲ್ಲಿ ಯಾವ ರೀತಿ ಒಂದು ಪ್ರೊಸೀಜರ್ ನಿಮ್ಗೆ ನೆನಪಾಗ್ತಿದೆ ಅನ್ನೋಂಥದ್ದು, ಮತ್ತೆ ಏನಾದ್ರು ಮನಸ್ತಾಪದ ಪರಿಸ್ಥಿತಿಗಳು ಕಾಣಿಸ್ತಾ ಅಂತ? ಸರ್, ನನಗೆ ಅಂದ್ರೆ ಇದ್ರಲ್ಲಿ ನಾನೊಂದು ಕ್ಯಾಮಿಯೋ ಪ್ಲೇ ಮಾಡ್ತಾ ಇದ್ದೀನಿ, ಒಂದು ಇಂಪಾರ್ಟೆಂಟ್ ರೋಲ್. ಅಂಡ್ ಇದ್ರ ಪೋಸ್ಟರ್ ಇಂದ ಹಿಡಿದು ಇದರಲ್ಲಿರುವಂತ ಟೈಟಲ್ ಇಂದ ಹಿಡಿದು ಎಲ್ಲದೂ ಕೂಡ ಅವ್ರ ಹೆಸರಲ್ಲಿರೋದು. ಅಂಡ್ ನನಗೆ ಅದು ಗೊತ್ತಿತ್ತು ಕೂಡ. ಅಂಡ್ ಈ ಸಿನಿಮಾ ಮಾಡಿದ್ಮೇಲೆ ಅಂದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಅಂದ್ರೆ ನಾ ಬಂದ್ಮೇಲೆ ಇದು ಸುಮರ್ಸ್ ಆಯ್ತಾ ಅಂತ. ಅಂಡ್ ನಾನು ಇವರ ಮೊದಲ ಚಾಯ್ಸ್ ಆಗಿರ್ಲಿಲ್ಲ. ನನಗಿಂತ ದೊಡ್ಡ ನಟರು ಇವರ ಮೊದಲ ಚಾಯ್ಸ್ ಆಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗದೇ ಇದ್ದ ಕಾರಣಕ್ಕೆ ಕೊನೆಗೆ ನಾನು ಬಂದಿದ್ದು. ಹಾಗಾಗಿ ಆ ರೋಲ್ ಮೊದಲಿಂದ ಇತ್ತು. ಇಟ್ಸ್ ನಾಟ್ ದಟ್ ಅದೊಂದು ಪಾತ್ರ, ಅದು ಬರವಣಿಗೆಯಲ್ಲೇ ಆ ಒಂದು ಪಾತ್ರ ಇದೆ. ನನಗೆ ಏನ್ ಸರ್, ನಾನು ಇಲ್ಲಿ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ಸರ್, ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಾವು ಸಿನಿಮಾ ಮಾಡ್ತಾ ಇದ್ವಿ. ಅಂಡ್ ನಾನು ಟೆಕ್ನಿಷಿಯನ್ ಫಸ್ಟ್. ನನಗೂ ಗೊತ್ತು ಒಬ್ಬ ಮನುಷ್ಯ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾನೆ, ಎಷ್ಟು ಬದುಕುಗಳು ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ನನ್ನ ಒಬ್ಬನ ಜೀವನ, ನಂದೇನೋ ಹೆಸರು, ನಂದೇನೋ ಕಾಂಪಿಟೇಷನ್, ಇದ್ರಲ್ಲಿ ನಾನು ಒಪ್ಪಿಗೇನೂ ಇಲ್ಲ, ಇದನ್ನ ನಾನು ಸಮ್ಮತಿನೂ ಕೊಡಲ್ಲ. ಇದು ನನಗೆ ಸಿನಿಮಾ ಇಸ್ ಮಚ್ ಬಿಗರ್ ದೆನ್ ಮೀ ಸರ್. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ ನನ್ನ ಕಡೆಯಿಂದ. ಗ್ಯಾರಂಟಿ ಮುಂದಿನ ಸಿನಿಮಾಗಳಲ್ಲಿ ಗ್ಯಾರಂಟಿ ಯಾರು ಬರಲ್ಲ. ಯಾಕಂದ್ರೆ ಸಿನಿಮಾ ದೊಡ್ಡದು, ನಾವು ಅದನ್ನ ಕಲ್ತವ್ರು. ಐ ಥಿಂಕ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿಸ್. ಒಬ್ಬ ಕುಂದಾಪುರದಿಂದ 9ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡ್ ಬಂದು ಇವತ್ತೊಂದು ಇಷ್ಟು ದೊಡ್ಡ ಸಿನಿಮಾ ಮಾಡಿ, ಅಂಡ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅದರ ಕ್ವಾಲಿಟಿ. ನೋಡಿ ಸರ್, ಇಡೀ ಇಂಡಿಯಾ ನೋಡುವಂತ ಒಂದು ಸಿನಿಮಾ ಮಾಡಿ ನಾವು ಮಾತಾಡ್ತಾ ಇರುವಂತ ಇಷ್ಟು ಇದಾಗಿದೆ ಅನ್ನೋದಿದೆಯಲ್ಲ, ಇಟ್ಸ್ ಸೋ ಸ್ಯಾಡ್. ಅವ್ರ ಹತ್ರ ಅವ್ರೇನಾದ್ರು ಸಿಟ್ಟಿಲ್ಲ ಅಂದ್ರೆ ನಾನು ಒಂದ್ಸಲ ಕುತ್ಕೊಂಡು ಹೋಗಿದ್ದೆ ಮಾತಾಡಬೇಕು ಅಂದ್ರೆ ಮನುಷ್ಯರ ತರ ಮಾತಾಡಿದ್ರೆ ಮಾತ್ರ. ಮನುಷ್ಯತ್ವ ಇಂಪಾರ್ಟೆಂಟ್. ನಾವು ಮಾತಾಡಿದ್ರೆ ನಾವು ಮಾತಾಡ್ಬೋದು ಏನೋ. ಯಾಕಂದ್ರೆ ದಿಸ್ ಇಸ್ ಸೋ ಸ್ಯಾಡ್ ಸರ್. ಏನ್ ಸರ್ ಕಾಂಪಿಟೇಷನ್? ಯಾವ ಕಾಂಪಿಟೇಷನ್ ಹೇಳಿ? ನಂದೊಬ್ಬಂದ ಸಿನಿಮಾ ಸರ್, ಆ ಹುಡುಗಿರ್ ಮಾಡಿಲ್ವಾ? ಮಿತ್ರ ಸರ್ ಮಾಡಿಲ್ವಾ? ಹೆಂಗ್ ಕಾಣಿಸ್ತಾರೆ ಮಿತ್ರ ಸರ್? ಎಂತ ಒಳ್ಳೆ ಕಲಾವಿದ. ಶ್ರೀಧರ್ ಸರ್ ಮಾಡಿಲ್ವಾ ಸರ್? ಅವ್ರು ಎಷ್ಟು ಜನ ನೋಡಿದ್ದಾರೆ? ಏನ್ ಸರ್ ಅವ್ರಿಗಿಂತ ದೊಡ್ಡ ಕಲಾವಿದನ ಸರ್ ನಾನು? ಅವ್ರದ್ದು ಹೆಸರಿದೆಯಾ ಸರ್ ಪೋಸ್ಟರ್ ಅಲ್ಲಿ? ದಿಸ್ ಇಸ್ ಸೋ ಅನ್ಫಾರ್ಚುನೇಟ್ ಸರ್. ದಿಸ್ ಇಸ್ ತುಂಬಾ ಜನ ಕೇಳ್ತೀವಲ್ವಾ, ಯಾಕೆ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗಲ್ಲ ಅಂತ. ಒಂದು ಕಾರಣ ಇದು ಕೂಡ. ಯಾಕಂದ್ರೆ ನಾವು ಕೊಲಾಬರೇಷನ್ ಅಲ್ಲಿ ಇಲ್ಲ ಸರ್. ನನಗೆ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ಗೆ ದೊಡ್ಡ ಹೆಸರು ಬಂದ್ರೆ ನಾನು ಬಹಳ ಖುಷಿ ಸರ್. ಕನ್ನಡಕ್ಕೆ ಇನ್ನೊಬ್ಬ ನಟ, ಮತ್ತೊಬ್ಬ ಇನ್ನೂ ದೊಡ್ಡ ಸ್ಟಾರ್ ಆಗಿ ಬೆಳೆದ. ಮಿತ್ರ ಸರ್ಗೆ ಏನಾದ್ರೂ ಹೆಸರು ಬಂದ್ರೆ ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಆ ಕಲಾವಿದ ಡಿಸರ್ವ್ ಮಾಡ್ತಾನೆ. ಅವ್ರತ್ರ ಕಿತ್ಕೊಂಡು ನಾನು ಏನ್ ಸರ್ಗೆ ಸರ್, ನನಗೆ ಈ ಸಿನಿಮಾದಲ್ಲಾಗ್ಲಿ ಮುಂದೇನೋ ಹಿಂದೇನೋ ಮಾಡಿದ್ದೀನಿ. ನಾನು ಖಳನಾಯಕನಾಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನಾನು ಕಟೌಟ್ ಹಾಕಿ ಅಂತ ಹೇಳಿಲ್ಲ. ಅಥವಾ ನಾನು ಸೂಪರ್ಮ್ಸು ಅಲ್ಲಿ ಕಾಮಿಡಿ ಆಗೋ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನ್ನ ಹೆಸರು ಪೋಸ್ಟರ್ ಬನ್ನಿ ಅಂತ ನಾನು ಕೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಅದನ್ನ ಮಾಡಲ್ಲ. ಮಾಡಿದ್ರೆ ಅವತ್ತು ನಾನು ಇಂಡಸ್ಟ್ರಿ ಬಿಡಬೇಕು ಅಂತ ನಾನು ಭಾವಿಸ್ತೀನಿ ಸರ್. ಇದು ಇಡೀ ಕಥೆನ ಪ್ರಜ್ವಲ್ ಅವರ ಕಣ್ಣಿಗೆ ಕಟ್ಟುವ ಹಾಗೆ ನರೇಟ್ ಮಾಡಿದ್ದೀನಿ. ಪ್ರತಿಯೊಂದು ಸಿನಿಮಾದಲ್ಲಿರುವ ಎಲ್ಲ ಎಲಿಮೆಂಟ್ಗಳು ಅವ್ರಿಗೆ ಏನೇನಾಗುತ್ತೆ ಅಂತ ಕ್ಲಾರಿಟಿ ಇದೆ. ಶೆಟ್ಟರ್ ಆಲ್ರೆಡಿ ಹೇಳ್ದ ಹಾಗೆ ನಮ್ಮ ಹತ್ರ ನಾವು ಬೇರೆ ನಟರಿಗೂ ಕೇಳಿದ್ವಿ ಆ ಪಾತ್ರಕ್ಕೆ. ಆ ವಿಚಾರದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ.
ಸರ್ ಇಲ್ಲಿ ಸರ್ ಈಚೆ ಸೈಡ್ ಈ ವಿಚಾರ ಹೊರತು ಕಳೆದ ಮಾಡೋದಾದ್ರೆ ಸಿನಿಮಾದಲ್ಲಿ ಸರ್ ಒಬ್ಬೊಬ್ಬರೇ ಸರಿ ಕಡೆ. ಸರ್ ಈ ವಿಚಾರ ಹೊರತುಪಡಿಸಿ ಮಾತಾಡೋದಾದ್ರೆ ಸಿನಿಮಾದಲ್ಲಿ ಇಬ್ಬರ ಸಂಬಂಧ ಏನು ಅಂತ ಅದು ಬಹಳ ಕುತೂಹಲ. ಸಿನಿಮಾ ಕಡೆ ಬಂದು ಅದು ಸಿನಿಮಾದಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಒಂದು ಅದ್ರದ್ದೊಂದು ಆಂಗಲ್. ಸೊ ಹಾಗಾಗಿ ಅದು ಆ ಪ್ರಶ್ನೆನ ಸಿನಿಮಾ ನೋಡೋವರೆಗೂ ಹಾಗೆ ಇಟ್ಕೊಳ್ಳೋಣ ಅಂತ ಸರ್ ಈಚೆ ಸೈಡ್ ಸರ್ ಇಲ್ಲಿ ಈಚೆ ಸೈಡ್ ಇದೇನು 6 ತಿಂಗಳ ಹಿಂದೆ ಸ್ಟಾರ್ಟ್ ಆದಂತ ಸಿನಿಮಾ ಅಲ್ಲ. ಖಂಡಿತ ಕಳೆದ 2 ವರ್ಷದಿಂದ ನೀವು ಇಡೀ ತಂಡದ ಜೊತೆಗೆ ಪಯಣ ಮಾಡ್ತಾ ಇದ್ದೀರಿ. ಹೌದು. ಮೂಲದಲ್ಲಿ ಒಂದಿಷ್ಟು ಒಪ್ಪಂದಗಳಾಗ್ಕೊಂಡಿರ್ತವೆ, ಯಾರು ಡಬ್ಬಿಂಗ್ ಮಾಡಬೇಕು, ಯಾರೆಲ್ಲ ಇರ್ತಾರೆ ಅನ್ನೋದು ಒಂದಿಷ್ಟು ಮಾತುಕತೆಗಳು ಆಗಿರ್ತವೆ. ಆವಾಗ ಇರದ ಸಮಸ್ಯೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ಎಲ್ರಿಗೂ ನಿರೀಕ್ಷೆ ಇರುತ್ತೆ ಸಿನಿಮಾಗಳು ಬರಬೇಕು, ಒಳ್ಳೆ ಸಿನಿಮಾಗಳು ಬರಬೇಕು, ರಾಜ್ ಸರ್ ಹೇಳಿದಂಗೆ ಸಿನಿಮಾನೇ ದೊಡ್ಡದು ಅಂತ. ಇಷ್ಟು ಜರ್ನಿಯಲ್ಲಿ ಇಷ್ಟು ವರ್ಷ ಕಾದ್ರೂ ಕೂಡ ಸಿನಿಮಾ ಇನ್ನೇನು ರಿಲೀಸಿಗೆ ಆಗುವಾಗ ಇನ್ನೇನು 1 ವಾರ 2 ವಾರ ಇರುವಾಗ ಇಂಥ ಸಮಸ್ಯೆಗಳು ಒಂದು ಸಿನಿಮಾ ಕ್ಷೇತ್ರಕ್ಕೆ ದೊಡ್ಡ ಪೆಟ್ಟನ್ನು ಕೊಡ್ತಾರೆ. ನಿರೀಕ್ಷೆಗಳ ಮೇಲೆ ನಿರೀಕ್ಷೆಗಳು ಇಟ್ಕೊಳ್ತಾರೆ ಜನರು. ಇಂತಹ ಸಮಸ್ಯೆಗಳೇ ನ್ಯೂಸ್ ಆಗ್ತವೆ. ಹೌದು. ಆ ಒಪ್ಪಂದಗಳಲ್ಲಿ ನಿಮ್ಮ ಡಬ್ಬಿಂಗ್ ಇರುತ್ತೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದ ಅಥವಾ ನೀವೇ ಡಬ್ಬಿಂಗ್ ಮಾಡೋದು ಅಂತ ಇತ್ತ? ಸರ್ ಇದರಲ್ಲಿ ಈ ಸಿನಿಮಾ ಇಸ್ ಎ ಕಲೆಕ್ಟಿವ್ ಕ್ರಾಫ್ಟ್ ಸರ್. ಇದರಲ್ಲಿ ಪ್ರತಿಯೊಂದನ್ನು ನಾವು ಆ ಕ್ಷಣಕ್ಕೆ ಸ್ಕ್ರಿಪ್ಟ್ ಅಲ್ಲಿ ಒಂದು ಕತೆ ಬರ್ತಿರ್ತೀವಿ, ಒಂದು ಕತೆ ಇರ್ಬೋದು, ಒಂದು ಪಾತ್ರ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು. ಆ ಕ್ಷಣಕ್ಕೆ ಇದು ಚೆನ್ನಾಗಿ ಅನಿಸ್ತಾ ಇದೆ, ಇದು ಕತೆಗೆ ಸೂಕ್ತ ಆಗ್ತಿದೆ ಅಂತ ಅನ್ಸಿದ್ರೆ ಅದೇ ತಾನೇ ಸರ್ 1 ಶಾಟ್ ಅಥವಾ 1 ಸೀನ್ ಅಥವಾ 1 ಫಿಲ್ಮ್ ಆಗೋದು. ಸೊ ಹಾಗಾಗಿ ಈ ಒಪ್ಪಂದಗಳು ಏನಿತ್ತು ಇದೆಲ್ಲವೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಸರ್. ಎಲ್ಲದಕ್ಕೂ ಸರ್ ಸಮಸ್ಯೆ ಇರಬಹುದು, ಸಮಸ್ಯೆ ಕೂತು ಪರಿಹರಿಸಿಕೊಳ್ಳೋದಕ್ಕೆ ಒಂದು ಜಾಗ ಇರುತ್ತೆ, ಅದಕ್ಕೆ ವ್ಯಕ್ತಿಗಳಿರ್ತಾರೆ. ಅವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಯಾವ ಸಮಸ್ಯೆನೂ ಇರಲ್ಲ ಸರ್. ಸೊ ಹಾಗಾಗಿ ಇದು ಏನೇ ಇದ್ದಿದ್ರು ಕೂತು ಮಾತಾಡಬಹುದಾಗಿತ್ತು ಅಂತ ಅನ್ನೋದು ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಿರ್ದೇಶಕನಾಗಿ ನನ್ನ ಒಪಿನಿಯನ್. ಇದು ಗುರುವರೇ ಶಿವಣ್ಣ ಅವರು ಫಸ್ಟ್ ಇದು ಮಾಡ್ಬೇಕಿತ್ತು ಅಂತ ಒಂದು ಸ್ಕ್ರಿಪ್ಟ್ ಎಲ್ಲ ಆಗಿತ್ತು. ಅವರು ಮಾಡ್ಬೇಕು ಏನಿದೆ ಆ ಕ್ರೀಡೆ, ಅದರ ಜೊತೆಗೆ ಅಲ್ಲಿರುವಂತಹ ಜನಗಳು, ಆ ಸಾಕೋನ್ ಇರ್ಬೋದು, ಓಡಿಸೋನ್ ಇರ್ಬೋದು, ಅದರ ಯಜಮಾನ ಇರ್ಬೋದು, ಆ ಸಂಬಂಧಗಳು ಅದ್ರ ಸುತ್ತ ಹೋಗಿದ್ದಾರೆ. ಹಾಗಾಗಿ ಆ ತರದ ಯಾವುದೇ ಇದು ಇರಲಿಲ್ಲ, ನನಗೆ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇರಲಿಲ್ಲ. ಬಿಕಾಸ್ ಹಿ ಇಸ್ ಅ ವೆರಿ ಗುಡ್ ರೈಟರ್. ಸೊ ಹಿ ಟುಕ್ ಯುವರ್ ಸಜೆಷನ್ಸ್. ಆ ತರದೇನು ಇರಲಿಲ್ಲ. ಆ ತರದೇನು. ಓಕೆ, ಬಟ್ ಇದು 700-year-old ಈ ಬಫೆಲೋ ರೇಸ್ ಅಲ್ಲೇ ನಡೆದಿರೋದು, ಅದ್ರ ಬಗ್ಗೆ ಏನಾದ್ರು ತಿಳಿಸ್ಬೋದಾ ನಮ್ಗೆ? ಫಸ್ಟ್ ಟೈಮ್ ಅಲ್ಲಿ ನಡೆದಿರೋದು ಅದು ನಮ್ಮ ಉಡುಪಿ ಉದ್ಯಾವರದಲ್ಲಿರುವ ಒಂದು ಜಾಗ ಕಟಪಾಡಿ ಅಂತ. ಕಟಪಾಡಿಯ ಕಂಬಳಕ್ಕೆ ಒಂದು 700 ವರ್ಷಗಳ ಇತಿಹಾಸ ಇದೆ. 700 ವರ್ಷಗಳಿಂದ ಕಟಪಾಡಿಯ ಕಂಬಳ ಅಂತ ಅನ್ನೋದು ಕರಾವಳಿಯ ಸಾಂಪ್ರದಾಯಿಕ ಕಂಬಳಗಳಲ್ಲಿ ಒಂದು. ಸಾಂಪ್ರದಾಯಿಕ ಕಂಬಳ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ವಿಧಿವಿಧಾನಗಳಿದೆ. ಯಾರು ಕೋಣ ಫಸ್ಟ್ ಇಡಬೇಕು, ಯಾರು ಯಾವ ಚೇರಲ್ಲಿ ಕೂರ್ಬೇಕು, ಯಾರು ಹಿಂದೆ ಇರಬೇಕು, ಯಾರು ಮುಂದೆ ಇರಬೇಕು, ಯಾರು ಚಂಡೆ ಬಡಿಬೇಕು, ಯಾರು ವಾಲ್ಗ ಓದಬೇಕು ಅನ್ನೋದು ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ವಿಧಿವಿಧಾನಗಳಿದ್ದಾವೆ. ಅದೆಲ್ಲವನ್ನ ಒಂದೇ ಕುಟುಂಬ ಅಷ್ಟೂ ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದೆ. ಹಾಗಾಗಿ ನಾವು ಫಸ್ಟ್ ಹೋಗಿ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ ತರದ ಕತೆ ನಾನು ಕುಂದಾಪುರದವನೇ ಆದ್ರೂ ನಾನು ಕೇಳಿರ್ಲಿಲ್ಲ. ಸೊ ಹಾಗಾಗಿ ಆ ತರದ ಎಲಿಮೆಂಟ್ಗಳನ್ನ, ಆ ತರದ ಇಂಟ್ರೆಸ್ಟಿಂಗ್ ಕತೆಗಳನ್ನ ಒಂದು ಸಿನಿಮಾ ಮಾಡುವಾಗ ಅಥವಾ ಒಂದು ಕತೆ ಬರೆಯುವಾಗ ಅದನ್ನ ಒಳಗೊಳ್ತಾ ಹೋಗ್ಬೇಕು. ಹಾಗಾಗಿ ಅಲ್ಲೂ ನಮ್ಗೆ ಶೂಟ್ ಮಾಡೋ ಆಪರ್ಚುನಿಟಿ ಸಿಕ್ತು. ದೇವ್ರ ದಯದಿಂದ ಅವರು ನೀವು ಶೂಟು ಮಾಡ್ಕೊಳ್ಳಿ ಅಂತ ಅವಕಾಶನೂ ಕೊಟ್ರು. ಹಾಗಾಗಿ ನಾವು ಕಟಪಾಡಿಯ ಸಾಂಪ್ರದಾಯಿಕ ಕಂಬಳದಲ್ಲಿ ಶೂಟಿಂಗ್ ಮಾಡಿರೋದು ನಮ್ಗೆ ಹೆಮ್ಮೆ ಅಂತ ಹೇಳ್ಬೋದು. ಯಾವ ಕಾಲಘಟ್ಟದಲ್ಲಿ ಪ್ರೆಸೆಂಟ್ ಈಗಿನ ಕಾಲಘಟ್ಟದಲ್ಲಿ. ಗುರುವರೇ, ಇತಿಹಾಸದ ಜೊತೆಗೆ ಎಂಟರ್ಟೈನ್ಮೆಂಟ್ ಆಂಗಲ್ ಅಲ್ಲಿ ಕತೆ ಹೇಳಿದ ಎಷ್ಟು ಕಷ್ಟ ಆಗಿತ್ತು ಈ ಸಿನಿಮಾಗೆ ಅಂತ. ಸೊ ಈಗ ಸಾಕಷ್ಟು ಕತೆಗಳ ಕೇಳಿದ ಜಲ್ಲಿಕಟ್ಟು, ವಾಡಿವಾಸಲ್ ಈ ತರದೆಲ್ಲ ಸ್ಟೋರಿ ನೋಡಿದಾಗ ಒಂದಷ್ಟು ವೈಷಮ್ಯ ಮತ್ತು ವೈರತ್ವ ಎಲ್ಲ ಕಾಣಿಸಿದೆ. ಅದು ರಿಯಲ್ ಆಗಿ ಇತ್ತ ನೋಡಿದಿರಾ ನೀವು ಹತ್ರದಲ್ಲಿ ಅಂತ? ಯಾಕಂದ್ರೆ ಕರಾವಳಿ ಭಾಗದವರಾಗಿರೋದು ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಕಾಣಿಸಲ್ಲ, ಆದ್ರೆ ಅದು ಆ ಕಥೆಯ ಕಾನ್ಫ್ಲಿಕ್ಟ್ ಇರೋದೇ ಹಾಗಲ್ಲ. ಅದು ಮೇಲ್ಮೈಯ ಮೇಲ್ಪದರದಲ್ಲಿ ಅದು ಕಾಣಿಸುವ ಅವಕಾಶ ಇರೋದಿಲ್ಲ. ಯಾವಾಗ ಮಾನವ ಸಂಬಂಧಗಳು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಕ್ಕೆ ಅಂದ್ರೆ ಆಳವಾಗಿ ಇಳಿತಾ ಹೋಗುತ್ತೆ, ಅವಾಗ ಆ ತರದ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಕಥೆಯಲ್ಲಿರುವ ಕಾನ್ಫ್ಲಿಕ್ಟ್, ಅದು ಕಂಬಳ ಪ್ರಪಂಚದಲ್ಲಿರುವ ಕಾನ್ಫ್ಲಿಕ್ಟ್ ಅಂತ ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಗುರು ಸರ್, ಇದು ಕಂಬಳ ಅನ್ನುವಂಥದ್ದು ಒಂದು ಕರಾವಳಿಯ ಒಂದು ಹೆಮ್ಮೆ ಅನ್ನುವಂಥ ಒಂದು ಕಲೆ ಕೂಡ ಅದು. ಸೊ ಅವರ ಜೀವನ ತುಂಬಾ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿ ಕೂಡ. ಈ ಸಿನಿಮಾ ನೋಡಿದ್ಮೇಲೆ ಅವರ ಜೀವನಕ್ಕೆ ಏನಾದ್ರೂ ಹೆಲ್ಪ್ ಆಗುವಂತ ಪ್ರಯತ್ನಗಳು ನಡೆಯುತ್ತಾ ಅಂತ? ಅವರೆಲ್ಲ ಬಹಳ ಚೆನ್ನಾಗಿದ್ದಾರೆ. ದೇ ಆರ್ ವೆರಿ ಗುಡ್, ವೆರಿ ಗುಡ್. ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ತರದೊಂದು ಪ್ರಪಂಚ ಇದೆಯಾ ಅಂತ
ಇಡೀ ಪ್ರಪಂಚ ಹೆಮ್ಮೆ ಪಡುವಷ್ಟು ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ದೇ ಆಲ್ ವಿಲ್ ಬಿ ಪ್ರೌಡ್ ಆಫ್ ದಿಸ್ ಫಿಲ್ಮ್. ಅದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ನಾನು. ಇನ್ನು ಈ ಸಿನಿಮಾದಲ್ಲಿ ಆಗಿದೆ, ಕಲಾವಿದ್ರು ಬಿಟ್ಟು ಅಂದ್ರೆ ಕಂಬಳ ಓಡ್ಸೋರು ಏನಿದ್ದಾರೆ ಅವರು ಕೂಡ ಇದಾರ ಅಂದ್ರೆ ಅಭಿನಯಿಸಿದಾರ? ಇಲ್ಲ, ಕೆಲವರು ಕಾಣಿಸ್ತಾರೆ. ಆಮೇಲೆ ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ, ಸಹಾಯ ಇದೆ. ಕೋಣಗಳನ್ನ ತಂದಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ, 3 ಗಂಟೆಗೆ, 2 ಗಂಟೆಗೆ ಎದ್ದು ಕೋಣಗಳನ್ನ ತಗೊಂಡು ಲಾರಿಲಿ ಇಟ್ಕೊಂಡು ನಮ್ಮ ಶೂಟಿಂಗ್ ಸೆಟ್ಗೆ 6-7 ಗಂಟೆಗೆ ಬಂದಿದ್ದಾರೆ. ನಮ್ಮ ಚಿತ್ರೀಕರಣ ಹಗಲು ರಾತ್ರಿ ಚಿತ್ರೀಕರಣ ಮಾಡ್ತಾ ಇದ್ದಾಗ ನೀವು ಮಾಡಿ ಸರ್, ಇಷ್ಟು ಕಷ್ಟ ಆಗ್ತಿದೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಇಡೀ ಕಂಬಳ ಪ್ರಪಂಚ ನಮ್ ಜೊತೆ ನಿಂತಿದೆ. ಅದು ನಂದಳಿಕೆ ಶ್ರೀಕಾಂತ್ ಭಟ್ರು ಇರ್ಬೋದು, ರೋಹಿತ್ ಹೆಗಡೆ ಅವರು ಇರ್ಬೋದು, ಈ ತರ ಚಂದ್ರಾಶ್ರಯ ಅವರು ಇರ್ಬೋದು. ಸಿಕ್ಕಾಪಟ್ಟೆ ಜನ ವೆರಿ ವೆಲ್ ನೋನ್ ಯಾರು ಕಂಬಳ ಪ್ರಪಂಚದಲ್ಲಿ ಇದ್ದಾರೆ, ಅವರಿಂದ ಹಿಡಿದು ಪ್ರತಿ ಕೊನೆಯ ಮನುಷ್ಯನವರೆಗೂ ನಮ್ಮ ಪ್ರಪಂಚದ ಬಗ್ಗೆ, ನಮ್ಮ ಕಂಬಳದ ಬಗ್ಗೆ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಸಹಾಯ ಮಾಡಿದ್ದಾರೆ. ಸರ್ ಅದು ಅಂದ್ರೆ ನೀವು ಸಿನಿಮಾ ನೋಡಿ, ಬಟ್ ಅವ್ರು ಏನ್ ಮಾಡ್ತಾರೆ ಸರ್, ಅದು ಮಿರಾಕಲ್ ಸರ್. ಅಂದ್ರೆ ಮನುಷ್ಯನಿಗೆ ಸಾಧ್ಯವಾಗುವಂತ ಕೆಲಸ ಅಲ್ಲ ಅದು. ಅವ್ರು ಏನ್ ಮಾಡ್ತಾರೆ ಅದು. ಯಾಕಂದ್ರೆ ನಮಗೆ ದೂರದಿಂದ ನೋಡ್ಬೇಕಾದ್ರೆ ನಾವೇನಿದ್ರು ಬಫೆಲೋ ರೇಸ್ ಅಂತ ಅನ್ಕೋತೀವಿ. ಆ ಬಫೆಲೋನ ಕಂಟ್ರೋಲ್ ಮಾಡೋದಕ್ಕೆ 6-7 ಜನ ಬೇಕು. ಯಾಕಂದ್ರೆ ದೇ ಆರ್ ನಾಟ್ ಟೇಮ್ಡ್, ದೇ ಆರ್ ಅನ್ಟೇಮ್ಡ್ ಓನ್ಲಿ ಬಿಕಾಸ್ ದೇ ನೀಡ್ ಎನರ್ಜಿ ಟು ರನ್. ಅಷ್ಟು ಎನರ್ಜಿ ಇರುವಂತಹ ಪ್ರಾಣಿಗಳು. ಅದ್ರ ಪಕ್ಕ ನೀವು ನಿಂತ್ಕೊಳ್ಳೋದಕ್ಕೂ ಕೂಡ ಭಯ ಪಡಬೇಕು. ಅದ್ರ ಪಕ್ಕ ನಿಂತ್ಕೊಂಡು ಅದನ್ನ ಮಗು ತರ ಟ್ರೀಟ್ ಮಾಡಿ, ಅದನ್ನ ಸಾಕಿ, ಅದ್ರ ಜೊತೆ ಓಡೋ ಅಂತವ್ರು ಅವ್ರು ನಿಜವಾಗ್ಲೂ ಅಂದ್ರೆ ಖುಷಿ ಏನಂದ್ರೆ ಅವರೆಲ್ಲರೂ ಕೂಡ ಕಂಬಳದ ಮಾರನೇ ದಿವಸ ಇದ್ರೆ ಅವರು ಒಬ್ಬ ರೈತ ಆಗಿರ್ತಾನೆ, ಇನ್ನೊಬ್ಬ ಪೇಂಟರ್ ಆಗಿರ್ತಾನೆ, ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತಾನೆ. ಅವನ ಆ ದಿವಸ ಸೆಲೆಬ್ರಿಟಿ, ಅವತ್ತು ಮಾತ್ರ ಕೆಲಸದಲ್ಲಿ ಮಾತ್ರ ಸೆಲೆಬ್ರಿಟಿ, ಮಾರನೇ ದಿವಸ ನಾರ್ಮಲ್. ಐ ಥಿಂಕ್ ಇಂಡಸ್ಟ್ರಿಗೆ ಅವ್ರು ಬಂದ್ರೆ ಬಹಳ ಒಳ್ಳೇದು ಅಂತ ನಾನು ಅನ್ಕೋತೀನಿ. ಸೊ ಗುರು ಸರ್ ಇಲ್ಲಿ